ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಯೋಗೇಶ್ ಉಳ್ಳಾಲ ಇವರ ವಯೋನಿವೃತ್ತಿ ಅಂಗವಾಗಿ ಸನ್ಮಾನ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ಯಶಸ್ವಿ. ಮಹಿಳಾ ಸಬಲೀಕರಣಕ್ಕೆ ಉಡುಪಿಯಲ್ಲಿ ಓರಾ ವುಮೆನ್ಸ್ ಫೆಸ್ಟ್ 2026. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಂದರ್ಶನ ವರದಿಗಿಂತ ಮರೆಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಕ್ರೀಡಾ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಹೆಚ್ಚು ಆತ್ಮಸಂತೋಷ. ಗಾನಕೋಗಿಲೆ ಎಸ್ ಜಾನಕಿ ಇನ್ನಿಲ್ಲ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಸಮನ್ವಯಾಧಿಕಾರಿಗಳ ಕಚೇರಿ ಮತ್ತು ಎಲ್ಲಾ ಶಿಕ್ಷಕರ ಸಹಕಾರ, ಕರ್ನಾಟಕ ರಾಜ್ಯ ಜಿಲ್ಲಾ ಶಿಕ್ಷಕರ ಸಂಘ, ಕರ್ನಾಟಕ ರಾಜ್ಯ ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ 29 ವರ್ಷಗಳ ಕಾಲ ಇಲಾಖಾಧಿಕಾರಿಗಳ ವಾಹನ ಚಾಲಕರಾಗಿದ್ದ ಯೋಗೇಶ್ ಉಳ್ಳಾಲ ಇವರ ವಯೋನಿವೃತ್ತಿ ಅಂಗವಾಗಿ ಸನ್ಮಾನ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ಮಂಗಳವಾರ ಉನ್ನತಿ ಸಭಾಭವನದಲ್ಲಿ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಪಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತರಾದ ಮತ್ತು ಬೇರೆ ಕಡೆ ವರ್ಗಾವಣೆಗೊಂಡ 9 ಮಂದಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿಠ್ಠಲ್ ದಾಸ್ ಬನ್ನಂಜೆ, ವಸಂತ ಶೆಟ್ಟಿ, ನಾಗೇಶ್ ಶಾನ್ಭಾಗ್, OR ಪ್ರಕಾಶ್, ಶಬನಾ ಅಂಜು, ಲೋಕೇಶ್ ಆನಂದ್, ಬೇಟಿ ನಾಯ್ಕ್, ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದಿನ ವಿದ್ಯಾಂಗ ಉಪನಿರ್ದೇಶಕ ಲೋಕೇಶ್ ಅವರ ಉಪಸ್ಥಿತಿಯಲ್ಲಿ ಜರುಗಿತು. ಟಯಟ್ ಅಭಿವೃದ್ಧಿಯ ಅಶೋಕ್ ಕಾಮತ್ ಮಾತನಾಡಿ, ಚಾಲಕ ಯೋಗೇಶ್ ಉಳ್ಳಾಲರ ಕರ್ತವ್ಯನಿಷ್ಠೆ, ಸಮಯ ಪಾಲನೆ ಮತ್ತು ಇಲಾಖಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಇರುವ ಉತ್ತಮ ಬಾಂಧವ್ಯ ಇರುವ ಕಾರಣ 9 ಮಂದಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂತಹ ಸಮಾರಂಭದಲ್ಲಿ ಭಾಗವಹಿಸಲು ಕಾರಣವಾಗಿದೆ ಎಂದರು. ಇಲಾಖೆಯ ಅನುಪಾದನಾಧಿಕಾರಿಗಳು, ಸಿಬ್ಬಂದಿಯವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ನಿತ್ಯಾನಂದ್ ಶೆಟ್ಟಿ ಸ್ವಾಗತಿಸಿ, BRP ಪದ್ಮ ವಂದಿಸಿ ಓಂ ಶ್ರೀ ಕಾರ್ಯಕ್ರಮ ನಿರೂಪಿಸಿದ್ದರು. ದೃಶ್ಯ ಮೀಡಿಯಾ ಓರಾ ಕ್ರಿಯೇಷನ್ಸ್ ಇವೆಂಟ್ಸ್ ಮತ್ತು ಪ್ರಮೋಷನ್ಸ್ ಸಹಭಾಗಿತ್ವದಲ್ಲಿ ಉಡುಪಿ ಬನ್ನಂಜೆ ನಾರಾಯಣಗುರು ಸಭಾಗೃಹದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಆಯೋಜಿಸಲಾದ ಓರಾ ವುಮೆನ್ಸ್ ಫೆಸ್ಟ್ 2026 ಭಾನುವಾರ ಸಮಾಜ ಸೇವಕ ನಿತ್ಯಾನಂದ ವಳಕಾಡು, ನಂದಗೋಲ್ಡ್ ಮಾಲೀಕ ಸದಾನಂದ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಹಿಳಾ ಸಬಲೀಕರಣ, ಸ್ವಾವಲಂಬನೆ, ಕಲೆ ಹಾಗೂ ಸೃಜನಶೀಲತೆಯನ್ನು ಉತ್ತೇಜಿಸಲು ಸ್ಯಾರಿ ಡ್ರೇಪಿಂಗ್ ಟ್ರೇನರ್ ಪುನೀತ್ ಕುಲಾಲ್ರಿಂದ ಸೀರೆ ಡ್ರೇಪಿಂಗ್ ಸೆಮಿನಾರ್, ಮಕ್ಕಳ ಚಿತ್ರಕಲಾ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ ಜರುಗಿತು. ನಾನಾ ಭಾಗದಿಂದ ಆಗಮಿಸಿದ ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಮತ್ತು ಮೆಹಂದಿ ಸ್ಪರ್ಧೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ KMC ಆಸ್ಪತ್ರೆ ಮಣಿಪಾಲದ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ, ಹೋಮ್ ಡೆಕೋರ್ ಶೋರೂಮ್ನ ಮ್ಯಾನೇಜರ್ ಡಾಕ್ಟರ್ ಫಾತಿಮಾ, ನಂದಗೋಲ್ಡ್ ಸದಾನಂದ್, ಉದ್ಯಮಿ ಸುಧೀರ್ ಶೇಟ್ ವಿಜೇತರಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ, ತೀರ್ಪುಗಾರರಿಗೆ ಮಾಲತಿ ಆಚಾರ್ಯ ಕೃತಜ್ಞತೆ ಸಲ್ಲಿಸಿದರು. ಒಮ್ಮೆ ಜೋರಾದ ಗಟ್ಟಿ ಚಪ್ಪಾಳೆ ಬರಬೇಕು. ಬೆಳೆಯುವ ಸಿರಿ ಮೊಳಗೆಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಮಕ್ಕಳಿಗೆ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ. ಒಮ್ಮೆ ಜೋರಾದ ಗಟ್ಟಿ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ಬದಲಾಗಿ ನೀವು ಕೂಡ ಸಮಯಕ್ಕೆ ತಕ್ಕದ ಊಟ ಮಾಡುವಂಥದ್ದು, ಸಮಯಕ್ಕೆ ತಕ್ಕದ ಅವಶ್ಯಕತೆ ಪೋಷಕಾಂಶವುಳ್ಳ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಇಂಥದ್ದೆಲ್ಲ ಮಾಡಬೇಕು. ಅದಲ್ಲದೆ ಸಮಯ ಮಾಡಿಕೊಂಡಾದರೂ ವರ್ಷಕ್ಕೆ ಒಮ್ಮೆ ಆದರೂ ನಿಮ್ಮ ವೈದ್ಯರನ್ನ, ಅಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ, ನಿಮ್ಮ ರೆಗ್ಯುಲರ್ ಹೋಗುವಂಥ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಇರುತ್ತೆ ಅವ್ರ ಹತ್ರ ಹೋಗಿ ಒಂದು ಬೇಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಂಗ್ರಾಚುಲೇಷನ್ಸ್.
ಈಗ ಅದು ಅನಿವಾರ್ಯ ಕೂಡ. ಯಾಕಂದರೆ ಈಗ ಮಕ್ಕಳಿಗೆ ಪುರ್ಸೊತ್ತಿರುವುದಿಲ್ಲ ಅಥವಾ ಅವರಿಗೆ ಎಕ್ಸಾಮ್ ನಡೀತಾ ಇರುತ್ತೆ, ಹೋಗಬೇಕಾಗುತ್ತೆ, ಅನಿವಾರ್ಯ ಕೂಡ ಆಗಿರುತ್ತೆ. ಇವತ್ತು ನಾನು ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದಾಗೆ ಒಂದು ಸಾರಿ ಡ್ರಾಫ್ಟಿಂಗ್ ವರ್ಕ್ಶಾಪನ್ನು ಆಯೋಜನೆ ಮಾಡಿದರು, ಜೊತೆಗೆ ಮೆಹಂದಿ ಕಾಂಪಿಟೇಷನ್. ಇವೆರಡೂ ಕೂಡ ನಮ್ಮ ಈ ನಾಡಿನ ಒಂದು ಸಂಸ್ಕೃತಿಯ ಭಾಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಇವಿಲ್ಲದೆ ನಮ್ಮ ಸಂಸ್ಕೃತಿ ಇಲ್ಲ. ಸೊ ಅದೇ ರೀತಿ ಮಹಿಳೆಯರಿಲ್ಲದೆ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಕೂಡ ಸಾಧ್ಯ ಕೂಡ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ. ಸೊ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ದೀರಿ, ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಮುಖ್ಯವಾಗಿ ಇಂಥ ಕಾರ್ಯಕ್ರಮಗಳಿಂದ, ಬಲಿ ಸ್ಪರ್ಧೆಗಳಿಂದ ಬರೀ ನಿಮಗೆ ಪ್ರೈಸ್ ಮಾತ್ರ ಸಿಗೋದಿಲ್ಲ, ನಿಮ್ಮ ವ್ಯಕ್ತಿ ವಿಕಸನ ಆಗಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ, ನಾನು ಇನ್ನೊಂದು ಹೇಳ್ತಂದರೆ ಆರೋಗ್ಯ ಸಂಬಂಧಪಟ್ಟಂಥದ್ದು ಒಂದು ಎಕ್ಸಿಬಿಷನ್ ಕೂಡ ಇದೆ ಅಂತ ಕೇಳಿಪಟ್ಟಿದ್ದೆ. ಸೊ ಇದು ಬಹಳ ಬಹಳ ಮುಖ್ಯ. ಮಹಿಳೆಯರು ಏನು ಭಾವಿಸ್ತಾರೆ ಅಂತ ಹೇಳಿದರೆ, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇರ್ತಾರೆ, ಅಡುಗೆ ಮಾಡೋದಿರ್ಬೋದು, ಗಂಡನಿಗೆ ತಿಂಡಿ ಮಾಡೋದಿರ್ಬೋದು, ಅಥವಾ ಮಕ್ಕಳಿಗೆ ಎಲ್ಲ ತಿಂಡಿ ವ್ಯವಸ್ಥೆ ಅಡುಗೆ ಮಾಡಿ ಅವ್ರನ್ನ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು, ಏನೋ ಸ್ವಲ್ಪ ಅಲ್ಪ ಸಮಯ ಸಿಗುತ್ತೆ, ಆ ಸಂದರ್ಭ ಬಳಸ್ಕೊಳ್ತಾರೆ. ಮತ್ತೆ ಸಂಜೆ ಮಕ್ಕಳು ಬರ್ತಾರೆ, ಅವರಿಗೆ ಹೋಮ್ವರ್ಕ್ ಮಾಡೋದು, ಹೀಗೆ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ತುಂಬ ಅವರಿಗೆ ಬ್ಯುಸಿಯಾಗಿರ್ತಾರೆ. ಸೊ ಮಹಿಳೆಯರು ಬಯಸೋದು ಏನಂತ ಹೇಳಿದ್ರೆ, ನಾವು ಬೆಳಗ್ಗೆಯಿಂದ ಸಂಜೆ ಏನೋ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ನಮಗೆ ಬೇರೆ ವ್ಯಾಯಾಮ ಅವಶ್ಯಕತೆ ಇರುವುದಿಲ್ಲ ಅಂತ. ಅದು ಖಂಡಿತ ತಪ್ಪು ಕಲ್ಪನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಸೊ ಪ್ರತಿಯೊಂದು ಕೂಡ ಬರೀ ವ್ಯಾಯಾಮದಿಂದಾಗಿ ಅಥವಾ ಬೇರೆ ಇನ್ನೊಂದಕ್ಕಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯತೆ ಇಲ್ಲ. ಮಹಿಳೆಯನ್ನು ನಾವು ಒಂದು ಕುಟುಂಬದ ಶಕ್ತಿ ಅಂತ ಭಾವಿಸ್ತೇವೆ. ಸೊ ಮಹಿಳೆ ಆರೋಗ್ಯವಾಗಿದ್ದರೆ ಎಲ್ಲರೂ ಕೂಡ ಸುಕ್ಷೇಮವಾಗಿರುತ್ತೆ ಅಂತ ನಾವು ಭಾವಿಸ್ತೇವೆ. ಎಷ್ಟೋ ಜನ ಮಹಿಳೆಯರು ಕೆಲಸಕ್ಕೆ ಹೋಗಿಕೊಂಡು ಮಕ್ಕಳಿಂದ ಕೆಲಸವನ್ನು ಮಾಡಿಕೊಂಡು ಕೂಡ ಮನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ನಿಜವಾದ ನಮಗೆ ವ್ಯಾಲ್ಯೂ ಗೊತ್ತಾಗೋದಂತೆ ಅವರಿಗೆ ಯಾವತ್ತಾದ್ರೂ ಒಂದು ದಿವಸ ಒಂದು ವಾರ ಒಂದು ಹುಷಾರಿಲ್ಲದ ಮಲ್ಕೊಂಡಾಗ ಅದರ ವ್ಯಾಲ್ಯೂ ಗಂಡಸರಿಗೆ ಗೊತ್ತಾಗ್ತದೆ. ಸೊ ಹಾಗೆ ಆಗೋದು ಬೇಡ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಆಗ ನಿಜವಾದ ವ್ಯಾಲ್ಯೂ ಏನಂತ ನಮ್ಮ ಗಂಡಸರಿಗೆ ಗೊತ್ತಾಗ್ತದೆ. ಅದರಿಂದಾಗಿ ತುಂಬ ಟೀನೇಜ್ ಮಹಿಳೆಯರಿದ್ದೀರಿ. ಬ್ರಹ್ಮಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಬಾರ್ಕೂರಿನ ಸುಜ್ಞಾನ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನ ಸಹಭಾಗಿತ್ವದಲ್ಲಿ ಸಭಾಭವನದಲ್ಲಿ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕಾ ದಿನದ ಪುರಸ್ಕಾರ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ರಾಜೇಶ್ ಗಾಣಿಗ ಅತ್ಲಾಡಿ ಅಧ್ಯಕ್ಷತೆಯಲ್ಲಿ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ರಮೇಶ್ ಶೆಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ 2025ನೇ ಸಾಲಿನ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕ್ರೀಡಾ ವರದಿಗಾರ ಸೋಮಶೇಖರ್ ಪಡುಕೇರೆ ಅವರು ಪತ್ರಿಕಾ ದಿನದ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಸಂದರ್ಶನ ಮಾಡಿ ವರದಿ ಮಾಡುವುದಕ್ಕಿಂತ ಮರೆಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಕ್ರೀಡಾ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಹೆಚ್ಚು ಸಂತೋಷವಿದೆ. ವರದಿಗಾರರಿಗೆ ಹುಟ್ಟೂರಿನ ಗಣ್ಯರ ಮುಂದೆ ನೀಡುವ ಗೌರವ ಅತಿ ಖುಷಿ ನೀಡುತ್ತದೆ ಎಂದರು. ಸುಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಪ್ರಕಾಶ್ ಆಚಾರ್ಯ, ಸಂಸ್ಥೆಯ ಕೋಶಾಧಿಕಾರಿ ಭರತ್ ಶೆಟ್ಟಿ, ಪತ್ರಕರ್ತರ ಸಂಘದ ಮೋಹನ್ ಉಡುಪ, ಚಂದ್ರಶೇಖರ್ ಬಿಜಾಡಿ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದು ತುಂಬಾ ಮಹತ್ವದ ದಿನ ಆಗಿರುತ್ತೆ. ಅದೇ ರೀತಿಯಲ್ಲಿ ಪತ್ರಿಕೋದ್ಯಮ ಕ್ಷೇತ್ರ ಅಂದ್ರೆ ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಬರ್ತ್ ಡೇ ಅಂತ ಇದೆ. ಅವಾಗಲೇ ಹೇಳಿದಾಗೆ 1843 ಜುಲೈ 1ರಂದು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಎನ್ನುವಂತ ಒಂದು ಮೊದಲ ಕನ್ನಡದ ಪತ್ರಿಕೆ ಜನ್ಮ ತಾಳ್ತದೆ. ಆ ಪತ್ರಿಕೆ ಜನ್ಮ ತಾಳಿದಂತ ದಿನವನ್ನೇ ಪತ್ರಿಕಾ ದಿನ ಅಂತ ಆಚರಿಸ್ತೇವೆ. ನಮ್ಮಲ್ಲಿ ಜಿಲ್ಲಾ ಸಂಘ, ರಾಜ್ಯ ಸಂಘ, ತಾಲೂಕು ಸಂಘ ಹೀಗೆ ಬೇರೆ ಬೇರೆ ವಿಭಾಗಗಳಿದೆ. ಹಾಗಾಗಿ 1ನೇ ತಾರೀಕಿಂದ 10ನೇ ತಾರೀಕುವರೆಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಬೇರೆ ಬೇರೆ ದಿನಗಳಂದು ಆ ಪತ್ರಿಕಾ ದಿನಾಚರಣೆಯನ್ನ ಆಚರಿಸ್ತೇವೆ. ಅದೇ ರೀತಿ ಈ ಹಿಂದೆ ನಾವು ಬೇರೆ ಬೇರೆ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಸಾರಿ ಕೂಡ ಒಂದು ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಾವು ಅಂದ್ಕೊಂಡಾಗ ಸುಜ್ಞಾನ ಏನೋ ಒಂದು PU ಕಾಲೇಜ್ ಇದೆ, ಇಲ್ಲೇ ಅದನ್ನ ಆಚರಣೆ ಮಾಡುವ ಒಳ್ಳೆಯ ಆಡಳಿತ ಮಂಡಳಿ ಇದೆ, ಜೊತೆಗೆ ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಇಲ್ಲಿ ಆಚರಣೆ ಮಾಡುವ ಅಂತೇಳಿ ನಾವೆಲ್ಲ ಪದಾಧಿಕಾರಿಗಳು ಡಿಸೈಡ್ ಮಾಡಿ ಇವತ್ತು ನಿಮ್ಮಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಮಗೆ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಲೇಜು ಆಡಳಿತ ಮಂಡಳಿಯವರಿಗೆ ಮತ್ತೆ ನಿಮ್ಮೆಲ್ಲ ಸಂಬಂಧಪಟ್ಟವರಿಗೆ ನಾವು ಕೃತಜ್ಞರಾಗಿದ್ದೇವೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಜೊತೆಗೆ ಈ ಕಾರ್ಯಕ್ರಮವನ್ನ ಆಚರಿಸುವಂತ ಉದ್ದೇಶ ಅಂತ ಹೇಳಿದ್ರೆ 2 ರೀತಿಯಲ್ಲಿ ನಾವು ಪ್ರಮುಖವಾದಂತಹ ಉದ್ದೇಶವನ್ನು ಹೊಂದಿದ್ದೇವೆ. ಒಂದು, ಬ್ರಹ್ಮಾವರ
ತಾಲೂಕು ಪತ್ರಕರ್ತರ ಸಂಘ ಒಂದು ಸಾಧಾರಣ 23-25 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ಭಾಗದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನ ಈಗ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗಿ ತಯಾರು ಮಾಡುವಂಥದ್ದಿದ್ರೆ ಅದು ಯುವಕರನ್ನ ಅನ್ನುವಂಥ ಒಂದು ಮಾತಿದೆ. ಹೀಗಾಗಿ ಎಲ್ಲಿ ಒಂದು ಸುಸಂಸ್ಕೃತರಾದಂತಹ ಅಥವಾ ಒಂದು ಒಳ್ಳೆಯ ಪ್ರಜ್ಞೆ ಉಳ್ಳಂತ ಯುವ ಜನಾಂಗವನ್ನು ಸೃಷ್ಟಿ ಮಾಡಿದ್ರೆ ಅವರು ಮುಂದಿನ ಈ ನಮ್ಮ ದೇಶವನ್ನು ಮುನ್ನಡೆಸ್ತಾರೆ ಎನ್ನುವಂತ ಮಾತಿದೆ. ಅದೇ ರೀತಿಯಲ್ಲಿ ಯುವಕರನ್ನ ಪ್ರಜ್ಞಾವಂತರನ್ನಾಗಿ ಮಾಡಬೇಕು. ಅವರಲ್ಲಿಯೂ ಕೂಡ ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ಆಸಕ್ತಿ ತಳೆಯಬೇಕು. ಜೊತೆಗೆ ಪತ್ರಿಕೋದ್ಯಮದ ಏನು ಒಳಹರಿವನ್ನು ಅವರು ತಿಳ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಕಾಲೇಜಿನಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದೇವೆ. ಜೊತೆಗೆ ಓರ್ವರನ್ನ ಅರ್ಹ ವ್ಯಕ್ತಿಯನ್ನ ನೋಡಿ ನಾವು ಗುರುತಿಸ್ತೇವೆ. ನಾವು ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯಲ್ಲಿ ಇರುವವರನ್ನೇ ಗುರುತಿಸ್ತಾ ಬಂದಿದ್ದೇವೆ. ಈ ಸಾರಿ ನಾವು ಸನ್ಮಾನಕ್ಕೆ ಆಯ್ದುಕೊಂಡಂತ ವ್ಯಕ್ತಿ ಸೋಮಶೇಖರ್ ಪಡುಕೆರೆ ಅಂತ. ನಿಮ್ಮೆಲ್ಲರಿಗೂ ಗಾನ ನಿಲ್ಲಿಸಿದ ಗಾನಕೋಗಿಲೆ ಎಸ್ ಜಾನಕಿಯವರ ನಿಧನಕ್ಕೆ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಾನಕಿಯವರ ಇಂಪಾದ ಹಾಡು ಈ ಯುಗದಲ್ಲಿ ಮರೆಯಲು ಸಾಧ್ಯವೇ ಇಲ್ಲ. ನಾನು ಕೂಡ ಜಾನಕಿಯವರ ಅಭಿಮಾನಿಯಾಗಿದ್ದು ಅವರ ಹಾಡನ್ನ ಕೇಳಿಯೇ ಬೆಳೆದಿದ್ದೇನೆ. ಅವರು 17 ಭಾಷೆಯಲ್ಲಿ 48,000 ಹಾಡಿಗೆ ತಮ್ಮ ಕಂಠದಾನ ಮಾಡಿ ಇಡೀ ಜಗತ್ತಿಗೆ ಪರಿಚಿತರಾಗಿದ್ದಾರೆ. ಇಂತಹ ಗಾನ ಸರಸ್ವತಿ ಇಂದು ಇಲ್ಲ ಎನ್ನುವ ನೋವು ಸಂಗೀತ ಲೋಕಕ್ಕೆ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಭಗವಂತನು ಮೃತರ ದಿವ್ಯಾತ್ಮಕ್ಕೆ ಚಿರಶಾಂತಿ ನೀಡಲೆಂದು ಪ್ರಾರ್ಥಿಸುವುದಾಗಿ ತಮ್ಮ ಸಂತಾಪದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗೀಶ್ ಉಳ್ಳಾಲ ಇವರ ವಯೋನಿವೃತ್ತಿ ಅಂಗವಾಗಿ ಸನ್ಮಾನ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮ ಯಶಸ್ವಿ. ಮಹಿಳಾ ಸಬಲೀಕರಣಕ್ಕೆ ಉಡುಪಿಯಲ್ಲಿ ಓರಾ ವುಮೆನ್ಸ್ ಫೆಸ್ಟ್ 2026. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಂದರ್ಶನ ವರದಿಗಿಂತ ಮರೆಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಕ್ರೀಡಾ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಹೆಚ್ಚು ಆತ್ಮಸಂತೋಷ. ಗಾನಕೋಗಿಲೆ ಎಸ್ ಜಾನಕಿ ಇನ್ನಿಲ್ಲ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.